ಒಂದು ಕಾಲದಲ್ಲಿ ದೊಡ್ಡ ಹಸಿರು ಕಾಡಿನಲ್ಲಿ ಚಿರ್ಪಿ ಎಂಬ ಚಿಕ್ಕ ಗುಬ್ಬಚ್ಚಿ ವಾಸಿಸುತ್ತಿತ್ತು. ಚಿರ್ಪಿಗೆ ತನ್ನ ಗೂಡಿಗಾಗಿ ಹೊಳೆಯುವ ಧಾನ್ಯಗಳು ಮತ್ತು ಬೀಜಗಳನ್ನು ಸಂಗ್ರಹಿಸುವುದು ತುಂಬಾ ಇಷ್ಟವಾಗಿತ್ತು. ಒಂದು ದಿನ ರೈತನ ಹೊಲದ ಬಳಿ ಹಾರುತ್ತಿದ್ದಾಗ ಚಿರ್ಪಿಗೆ ಸೂರ್ಯನ ಬೆಳಕಿನಲ್ಲಿ ಮಿಂಚುತ್ತಿರುವ ಬಂಗಾರದ ಧಾನ್ಯವೊಂದು ಕಂಡಿತು. ನಾನು ಕಂಡ ಅತ್ಯಂತ ಸುಂದರ ಧಾನ್ಯ ಇದು ಎಂದು ಖುಷಿಯಿಂದ ಚಿರ್ಪಿ ಚಿಲಿಪಿಲಿ ಮಾಡಿತು. ಚಿರ್ಪಿ ಅದನ್ನು ತೆಗೆದುಕೊಂಡು ಹಾರುತ್ತಿರುವಾಗ ನೆಲದಲ್ಲಿ ಒಂದು ಚಿಕ್ಕ ಇರುವೆ ಅತ್ತುತ್ತಿರುವುದನ್ನು ಕಂಡಿತು. ನೀನು ಯಾಕೆ ದುಃಖಿಸುತ್ತಿದ್ದೀಯಾ ಎಂದು ಚಿರ್ಪಿ ಕೇಳಿತು. ಇರುವೆ ಹೇಳಿತು, ನಾನು ತುಂಬಾ ಕಷ್ಟಪಟ್ಟು ಆ ಬಂಗಾರದ ಧಾನ್ಯವನ್ನು ಹುಡುಕಿದ್ದೆ, ಆದರೆ ಅದು ಕಳೆದುಹೋಯಿತು. ಚಿರ್ಪಿ ತನ್ನ ಚಂಚಿನಲ್ಲಿದ್ದ ಬಂಗಾರದ ಧಾನ್ಯವನ್ನು ನೋಡಿತು. ಅದನ್ನು ಇಟ್ಟುಕೊಳ್ಳಬೇಕೆಂಬ ಆಸೆಯಿದ್ದರೂ ಪ್ರಾಮಾಣಿಕವಾಗಿರಬೇಕು ಎಂದು ಅದರ ಹೃದಯ ಹೇಳಿತು. ಚಿರ್ಪಿ ನಿಧಾನವಾಗಿ ಧಾನ್ಯವನ್ನು ಇರುವೆಯ ಮುಂದೆ ಇಟ್ಟು, ಇದು ನಿನ್ನದು, ನಾನು ಕಂಡಿದ್ದೇನೆ, ಆದರೆ ಇದು ನನ್ನದಲ್ಲ ಎಂದಿತು. ಇರುವೆ ತುಂಬ ಸಂತೋಷಪಟ್ಟಿತು ಮತ್ತು ಚಿರ್ಪಿಗೆ ಧನ್ಯವಾದ ಹೇಳಿತು. ಕೆಲವು ದಿನಗಳ ನಂತರ ಭಾರಿ ಬಿರುಗಾಳಿ ಬಂತು. ಚಿರ್ಪಿಯ ಗೂಡು ಕುಸಿದು ಹೋಯಿತು. ಅದನ್ನು ಕಂಡ ಇರುವೆ ಮತ್ತು ಅದರ ಸ್ನೇಹಿತರು ಎಲ್ಲರೂ ಸೇರಿ ಎಲೆಗಳು ಮತ್ತು ಕೊಂಬೆಗಳಿಂದ ಚಿರ್ಪಿಯ ಗೂಡನ್ನು ಮತ್ತೆ ಕಟ್ಟಲು ಸಹಾಯ ಮಾಡಿದರು. ಚಿರ್ಪಿ ನಗುತ್ತಿದ್ದು, ಪ್ರಾಮಾಣಿಕತೆ ಯಾವಾಗಲೂ ಒಳ್ಳೆಯತನವನ್ನು